ಪ್ರಚಾರಕ್ಕಾಗಿ ಇಷ್ಟೆಲ್ಲ ಮಾಡ್ತಿದ್ದೀರಾ ಅಥವಾ ದುಡ್ಡಿಗಾಗಿ ಮಾಡ್ತಿದ್ದೀರಾ ಅಂತ? ಈಗ ಮೇಡಮ್, ಈಗ ದುಡ್ಡಿಗೆ ಅಂತಂದರೆ ಐ ಡೋಂಟ್ ಕಮ್ ಫ್ರಮ್ ಎನಿ ಏನೋ ನಾವೇನು ಬಡವ್ರ ಬ್ಯಾಕ್ಗ್ರೌಂಡಿಂದ ನಮ್ಮ ಜಮೀನ್ದಾರರು. ಹಂಗಾಗಿ ನೋಡ್ದನೇ ಜಮೀನುಗಳನ್ನು ಜಮೀನ್ದಾರಗಳಾಗಿ ಹುಟ್ಟು ಬಂದಿರೋದ್ರಿಂದ ದುಡ್ಡು ಏನಂತ ಪ್ರಾಮುಖ್ಯತೆ ಇಲ್ಲ. ಬಟ್ ಡೆಫಿನೆಟ್ಲಿ ಇವತ್ತಿನ ನನ್ನ ಬೆಳವಣಿಗೆಗೆ ದುಡ್ಡು ಬೇಕಾಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ದುಡ್ಡು ಮಾಡ್ತೇವೆ, ಅದು ಏನು ತಪ್ಪೇನಿಲ್ಲ. ದೇಶದಲ್ಲಿ ಯಾರ್ಯಾರೋ ದುಡ್ಡು ಮಾಡ್ತಾರಂತೆ, ನಾವ್ಯಾಕೆ ದುಡ್ಡು ಮಾಡಬಾರ್ದು, ರೈತರ ಮಕ್ಕಳು. ಆಮೇಲೆ ಹಂಗಾಗಿ ದುಡ್ಡು ಬರ್ತದೆ. ಆಮೇಲೆ ಎರಡನೇ ವಿಚಾರ ಇದ್ಕೊಂಡು ಪ್ರಚಾರ ಸಿಕ್ಕಿದ್ರೆ ಜನ ಬಯಸ್ತಾ ಇದ್ದಾರೆ. ಈಗ ನಾನು ಯಾವುದೋ ಒಂದು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, ಮಾಜಿ ಮುಖ್ಯಮಂತ್ರಿಗಳೆಲ್ಲ ಕೊಟ್ಟಿದ್ದಾರೆ 2-3 ದಿವಸದಲ್ಲಿ ರಿವ್ಯೂಸ್ ನೋಡಿದಾಗ 3,000 2,000 ಅಂತ. ನನ್ನ ವಿಡಿಯೋ ನೋಡಿದೆ, ಇಟ್ಸ್ ನಾಟ್ ಫಾರ್ ದಟ್ ಐ ಆಮ್ ಪ್ಯಾಟಿಂಗ್ ಮೈಸೆಲ್ಫ್ ಅಂತ. 1 ಲಕ್ಷ 1.5 ಲಕ್ಷ ಓಡಿದೆ. ವೇರಸ್ ಮಾಜಿ ಮುಖ್ಯಮಂತ್ರಿಗಳು, ಪ್ರೆಸೆಂಟ್ ಮುಖ್ಯಮಂತ್ರಿ ಮಾತಾಡೋದು ಕೂಡ 3,000-4,000 ಓಡಿಲ್ಲ. ಸೊ ಜನರಿಗೆ ನನ್ನ ಧ್ವನಿ ಬೇಕಾಗಿದೆ ಅಂತ ನನಗೆ ಅನಿಸ್ತಾ ಇದೆ, ಹಾಗಾಗಿ ಮಾತಾಡ್ತಾ ಇದ್ದೀನಿ. ಸೊ ಅದನ್ನು ಪ್ರಚಾರ ಅಂದ್ಕೊಂಡು ತಪ್ಪೇನಿಲ್ಲ. ಸೊ ವೈ ನಾಟ್, ಸಿಗಲಿ, ಬಡವ್ರ ಮಕ್ಕಳು ಬೆಳಿಬೇಕಾಯ ಅಂತಾರೆ. ಸೊ ಬೆಳೆದ್ರೆ ತಪ್ಪೇನಿಲ್ಲ. ನಮ್ಮಂಥ ವಿಚಾರವಂತರು ಮೈನ್ ಸ್ಟ್ರೀಮಿಗೆ ಬರಬೇಕು, ಮೈನ್ ಪೊಲಿಟಿಕ್ಸ್ ಬರಬೇಕು. ಈಗ ಅನಾಹುತಗಳು ನೋಡ್ತಾ ಇದ್ದೀರಲ್ಲ, ಬೆಂಗಳೂರಲ್ಲಿ 100ಕ್ಕೂ ಹೆಚ್ಚು ರೇಪ್ಸ್ ರಿಜಿಸ್ಟರ್ ಆಗಿದೆ. ದೇರ್ ಇಸ್ ನೋ ಅಕೌಂಟಬಿಲಿಟಿ ಫಾರ್ ಇಟ್. ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ, ಒಂದು ಕಾರ್ಯಕ್ರಮ ಮಾಡಕ್ಕೆ ಹೋಗಿ ಸಾವುಗಳಾಗ್ತಾ ಇದೆ. ಆಮೇಲೆ ಒಬ್ರಿಗೊಬ್ರು ಭಾಷಣಗಳು ಮಾಡ್ಕೊಂಡು ಮಂಗಳೂರು ಉತ್ತರ ಕನ್ನಡದಲ್ಲಿ ಕೊಲೆಗಳು ಮಾಡ್ಕೊತಾ ಇದ್ದಾರೆ. ಐ ಫೀಲ್ ಸಮ್ವೇರ್ ಎಂಟೈರ್ ಸಿಸ್ಟಮ್ ಎಲ್ಲೋ ಒಂದು ಕಡೆ ಒಂದಷ್ಟು ಜನ ಬಿಗಿಯಾಗಿ ಹಿಡ್ಕೊಂಡು ಅದನ್ನು ಅವರ ಬೆಳವಣಿಗೆಗೆ ಬಳಸ್ಕೊತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಅದಕ್ಕೆ ಬಲಿಯಾಗ್ತಾ ಇದ್ರು ನಮ್ಮ ಸಾಮಾನ್ಯ ಜನ. ಈಗ ನೋಡ್ಬೋದು ನೀವು, ಮನೆ ಐ ಥಿಂಕ್ ಯಡಿಯೂರಪ್ಪನ ಮೊಮ್ಮಗನ ಮದುವೆನಲ್ಲಿ ಎಲ್ಲ ಕಾಂಗ್ರೆಸ್ BJP ಎಲ್ಲರೂ ಸೇರ್ಕೊಂಡು ಒಬ್ರಿಗೊಬ್ರು ತಗೊಂಡು ಈ ನಮ್ಮ ಬಡವ್ರ ಮಕ್ಕಳು ಅಥವಾ ಪಕ್ಷಗಳನ್ನ ನಾನು BJP ಕಾಂಗ್ರೆಸ್ ದಳಾಂಜಲರು ಹೇಗೆ ಅನ್ಸುತ್ತೆ ನಿಮ್ಮ ಪ್ರಕಾರ? ಅಲ್ಲ, ಬಲಿ ಮಾಡಕ್ಕೆ ಬಕರಾಗಳನ್ನ ಮಾಡ್ಬಿಟ್ಟು ಇವರು ಎಲ್ಲ ಕಡೆ ಚೆನ್ನಾಗಿದ್ದಾರೆ ಅಂತ ಅನ್ಸುತ್ತೆ. ಇವ್ರ ಮಕ್ಕಳೆಲ್ಲ ಒಂದೇ ಸ್ಕೂಲ್ ಹೋಗ್ತಾರೆ. ಇವ್ರ ಮಕ್ಕಳು ಒಬ್ರಿಗೊಬ್ರು ಏನೋ ಹೆಣ್ಣನ ಗಂಡನ ಕೊಟ್ಕೊಂಡು ಸಂಬಂಧಿಕಗಳಾಗ್ತಾರೆ. ಒಬ್ರಿಗೊಬ್ರು ಬಿಸ್ನೆಸ್ಗಳು ಮಾಡ್ಕೊಂತಾರೆ. ಒಂದ್ ಕಡೆ ಕೆಲವ್ರನ್ನ ಗೆಲ್ಸ್ತಾರೆ, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಒಬ್ಬರನ್ನ ಸೋಲಿಸ್ತಾರೆ. ಎಲ್ಲ ರೀತಿ ಐ ಥಿಂಕ್ ಡೆವಲಪ್ಮೆಂಟ್ ಈ ಒಂದು ಸೆಗ್ಮೆಂಟ್ ಅಲ್ಲಿ ಇದೆ. ಬಟ್ ಇವ್ರನ್ನ ಫಾಲೋ ಮಾಡೋ ಅಂತವ್ರು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಎಷ್ಟೋ ಜನ ಹೇಳ್ತಾರೆ, ನನ್ಗೆ ಯಾರೋ ಒಬ್ರು ಹಾಕಿದ್ರು, ಸರ್ ನಾನು BJP ಕಾಂಗ್ರೆಸ್ ಅವ್ರ ಮದುವೆಗೆ ಹೋಗಲ್ಲ ಅಂತ ಇದ್ರು. ನೋಡಿ, ನೀವು ಅಷ್ಟೇ ಬಗ್ರ ಆಗ್ತಾ ಇರೋದು. ಅಲ್ಟಿಮೇಟ್ ಆಗಿ ಇವ್ರಿಗೂ ಚೆನ್ನಾಗೇ ಇದ್ದಾರೆ. ಆಮೇಲೆ ನಮ್ಗೆ ಅರ್ಥ ಆಗ್ಬೇಕಾಗಿದ್ದೇನು ಅಂತಂದ್ರೆ, ಎಲ್ಲವೂ ನಾವು ಅನ್ಕೊಳಂಗಿಲ್ಲ. ಎಲ್ಲ ಅಡ್ಜಸ್ಟ್ಮೆಂಟು, ಇವ್ರಿಗೆಲ್ಲ ಅಡ್ಜಸ್ಟ್ಮೆಂಟು ಅನ್ನೋದನ್ನ ಸತ್ಯ ಅಲ್ಲ. ಅದೇ ಹೇಳ್ತಾರೆ, ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು. ಬಲಿ ಆಗ್ತಾ ಇರೋದು ಮಾತ್ರ ಬಡವ್ರ ಮಕ್ಕಳು. ಅದು RCB ಕಪ್ ಮೆರವಣಿಗೆಗಳಾಗಿರ್ಬೋದು, ಅಥವಾ ಮಂಗಳೂರಿನ ರಾಜಕಾರಣಿಗಳ ದ್ವೇಷದ ಭಾಷಣ ಆಗಿರ್ಬೋದು. ಬಲಿ ಆಗ್ತಾ ಇರೋದು ಮಾತ್ರ ಬಡವ್ರ ಮಕ್ಕಳೇ ಬಿಟ್ರೆ ಶ್ರೀಮಂತರು ಅಥವಾ ಪವರಲ್ಲಿರೋರು ಯಾರಿಗೂ ಏನೂ ಆಗ್ತಾ ಇಲ್ಲ. ಆಗದ್ ಬೇಡ. ಬಟ್ ಇವ್ರುಗಳು ಮಾಡ್ತಾ ಇರೋಂಥ ವಿಕೃತಿ ಇದೆಯಲ್ಲ, ಅದು ಜನಗಳಿಗೆ ಅರ್ಥ ಆಗ್ತಾ ಇದೆ ಅಂತ ನನಗೆ ಅನಿಸ್ತದೆ. ಎಸ್ ಸರ್, ಇನ್ನು ಈ ಹೋರಾಟದಲ್ಲಿ ಎಷ್ಟು ಸಲ ಜೈಲ್ಗೆ ಹೋಗಿದ್ದೀರಾ? ಆ ಅನುಭವ ಹೇಗಿತ್ತು ಅಂತ? ಜೈಲ್ ಅನುಭವ ಏನು ಅಂತ ಹೇಳೋಣ. ಸೊ ಜೈಲ್ ಥರನೇ ಇರ್ತದೆ. 4 ಬಾರಿ ನನ್ನನ್ನು ಜೈಲ್ಗೆ ಹಾಕಿದ್ದಾರೆ. 2011 ಐ ಬಿಲೀವ್ 2011 ಒಂದು 4 ಬಾರಿ ಹಾಕಿದ್ದಾರೆ. ಬಟ್ ಏನದು ಜೈಲ್ ಅನುಭವ ಅಂತ ಏನು ಹೇಳಲಿಕ್ಕೆ ಸ್ಪೆಷಲ್ ಅಂತ ಜೈಲ್ ಥರ ಇರುತ್ತೆ. ಯಾವ ಕಾರಣಕ್ಕೆ ಹೋಗಿದ್ರಿ ಸರ್ ನೀವು? ಐ ಥಿಂಕ್ ಅದೇ ಫಸ್ಟ್ ಟೈಮ್ R ಅಶೋಕ್ ವಿರುದ್ಧ ಹಾಕಿದ್ದಕ್ಕೆ 14 ಸತಿ ಕೇಸ್ ಆಗಿದ್ದು. ಒಂದ್ಸತಿ ರವಿ ಡಿ ಚನ್ನಣ್ಣ ಅವ್ರ ಕೇಸಲ್ಲಿ ಸಿಟಿ ಸಿವಿಲ್ ಕೋರ್ಟಲ್ಲಿ ಗಲಾಟೆ ಮಾಡಿ ಅಂದಮೇಲೆ ನನ್ನನ್ನೇ ಜೈಲು ಕಳಿಸಿದ್ರು. ಮೊನ್ನೆ ಯಾವುದೋ ಗಲಾಟೆನ ಈ ರೀತಿ ಎಲ್ಲ ರಾಜಕೀಯ ಕಾರಣಗಳಿಗೆ ಬಿಟ್ರೆ ಬರೀ ಏನು ನಾವು ಯಾವುದು ಸ್ಕ್ಯಾಮ್ ಮಾಡಿಲ್ಲ, ಯಾವ್ದು ದುಡ್ಡು ಹಾಕೊಂಡಿಲ್ಲ, ಯಾವುದು ಜಮೀನು ಸರ್ಕಾರಿ ಜಮೀನಂತೂ ಮಾರಿಲ್ಲ, ಅಥವಾ ಯಾವುದೋ ಅಧಿಕಾರದಲ್ಲಿ ಕೂತ್ಕೊಂಡು ದುರುಪಯೋಗನೂ ಮಾಡ್ಕೊಂಡಿಲ್ಲ. ಬಟ್ ಅದೇ ನಮ್ಮ ಈ ಹೋರಾಟದ ಪ್ರತಿ ಅಥವಾ ಧ್ವನಿ ಎತ್ತಾರ ರೀತಿಯಲ್ಲಿ ಅಥವಾ ಇವ್ರಿಗೆ ಇರ್ಸ್ಮುರ್ಸಾಗುತ್ತೆ. ಮೊನ್ನೆನೂ ಅಷ್ಟೇ ಕೆಂಪೇಗೌಡರ ಐ ಥಿಂಕ್ ಜಯಂತಿಯ ಪೂರ್ವಭಾವಿ ಸಭೆ ಮಾಡ್ತಾ ಇದ್ರು. ಎಲ್ಲ ಬಚ್ಚಿಕೊಂಡು ವಿಧಾನಸೌಧದ ಇದರಲ್ಲಿ ಮಾಡ್ತಾ ಇದ್ರು. ನಮ್ಮನ್ನು ಹೊರಡೆವರೆಗೆ ಬಿಡ್ಲಿಲ್ಲ. ಸೊ ಅಲ್ಲಿ ಹೋಗಿ ಕರಿಯಪ್ಪ ಅವ್ರನ್ನ ಯಜಮಾನ್ರನ್ನ ಅಂತ ಇದಕ್ಕೆ ಬಿಟ್ಟು ವೈರಲ್ ಆಯ್ತದು. ಮೋಸ್ಟ್ಲಿ ಹೊರಗಡೆ ಸಭೆಗಿಂತ ನಾನು ಮಾತಾಡಿದ್ರೆ ಸೊ ಪ್ರಶ್ನೆ ಮಾಡ್ತೀವಿ. ಮೋಸ್ಟ್ಲಿ ಅವತ್ತು ಡೆಪ್ಯೂಟಿ CM DK ಶಿವಕುಮಾರ್ ಇದ್ರು, ಕರಿಯಪ್ಪ DK ಶಿವಕುಮಾರ್ನೇ ಅಂತಂದೆ. ಸೊ ನನಗನ್ಸಿದ್ದೇನೋ ಅಂತಂದ್ರೆ, ಒಂದು ಜನಾಂಗದ ಸಂಬಂಧಪಟ್ಟಂತ ಕೆಂಪೇಗೌಡರ ಸಮಾವೇಶ ಮಾಡ್ಬೇಕಾದ್ರೆ ಪಬ್ಲಿಕ್ ಮೀಟಿಂಗ್ ಅಂತೇಳಿ ಇವರೇ ಹೊರಡೆ ಕೂತ್ಕೊಂಡು ಮೀಟಿಂಗ್ಗಳು ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ನಾವು ಹೋಗಿದ್ವಿ, ಬಿಡ್ಲಿಲ್ಲ. ಸೊ ಮಾತಾಡಿದ್ಮೇಲೆ ಬಿಟ್ರು. ಸೊ ನಮ್ಮ ಧ್ವನಿ ಬೇಕಾಗಿದೆ, ವಿಧಾನಸೌಧದಲ್ಲೂ ನಮ್ಮ ಧ್ವನಿ ಬೇಕಾಗಿದೆ ಅಂತ ಮೊನ್ನೆ ಇನ್ಸಿಡೆಂಟ್ ಅನ್ನಿಸ್ತು ನನಗೆ.